ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶು ಆಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ನೈಟ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ಚಳಿಗಾಲದಲ್ಲಿ ಕೈಕಾಲು ಒಡೆಯೋದು ಸಾಮಾನ್ಯವಾಗಿರುತ್ತೆ. ಆದರೆ ಕೆಲವರಿಗೆ ಮುಖ ಒಡೆಯೋದು ಅಥವಾ ಡ್ರೈ ಆಗೋದು ಭಾಳ ದೊಡ್ಡ ಸಮಸ್ಯೆ ಆಗಿರುತ್ತೆ. ಮುಖ ಫುಲ್ ಒಡೆದು ಅಥವಾ ಡ್ರೈ ಆಗಿ ಅಲ್ಲಲ್ಲಿ ಕಪ್ಪು ಕಲೆಗಳಾಗಿರುತ್ತೆ. ಮುಖಕ್ಕೆ ನೀರು ಅಥವಾ ಸೋಪ್ ಹಾಕ್ಕೊಂಡ್ರೆ ಅಥವಾ ಮೇಕಪ್ ಹಾಕ್ಕೊಂಡ್ರೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಸಮಸ್ಯೆ ಇರೋರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವ್ಯಾವ ಐಟಮ್ನ ಯೂಸ್ ಮಾಡಿ ಈ ಕ್ರೀಮ್ನ ರೆಡಿ ಮಾಡ್ತೀನಿ ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 2 ಪಿಂಚ್ ಅಥವಾ 2 ಚಿಟಿಕೆ ಆಗುವಷ್ಟು ಕೇಸರಿಯ ದಳಗಳನ್ನು ತಗೊಂಡಿದ್ದೀನಿ. ಅದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಮಡಚ್ಕೊಳ್ತಾ ಇದ್ದೀನಿ. ಯಾರಾದರೂ ಮೊದಲನೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಟಿಶ್ಯೂ ಪೇಪರ್ನ ಮಡಚಾದ ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ತವಾನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಈ ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ತವಾದಲ್ಲಿ ಕೇಸರಿ ದಳಗಳನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ಕೇಸರಿ ದಳಗಳನ್ನು ತವಾದಲ್ಲಿ ಬಿಸಿ ಮಾಡೋಕ್ಕೆ ಹೋಗಬಾರ್ದು, ಹೊತ್ತೋಗ್ಬಿಡತ್ತೆ. ಹಾಗಾಗಿ ನಾನು ಟಿಶ್ಯೂ ಪೇಪರ್ ಒಳಗಡೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಬೌಲ್ನ ತಗೊಂಡು ಅದಕ್ಕೆ ಈ ಕೇಸರಿ ದಳಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ಬೌಲ್ಗೆ 1.5 ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕೇಸರಿನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಕೇಸರಿಯಲ್ಲಿರುವ ಅಂಶಗಳೆಲ್ಲ ನಾವು ಏನೇನು ಹಾಕ್ಕೊಳ್ತಾ ಇದ್ದೀವಿ ಅದಕ್ಕೆ ನೀಟಾಗಿ ಬೆರೆತುಕೊಳ್ಳುತ್ತೆ. ಹಾಗಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 2 ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಕೇಸರಿ ನಮ್ಮ ಸ್ಕಿನ್ನ ಬ್ರೈಟಾಗಿ ಗ್ಲೋ ಮಾಡುತ್ತೆ. ರೋಸ್ ವಾಟರ್ ನಮ್ಮ ಮುಖದ ಮೇಲಿನ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ನ ಕಡಿಮೆ ಮಾಡಿದರೆ, ಅಲೋವೆರಾ ಜೆಲ್ ಸ್ಪೆಷಲ್ಲಾಗಿ ಚಳಿಗಾಲದಲ್ಲಿ ಹೈಡ್ರೇಟ್ ಆ್ಯಂಡ್ ಸ್ಮೂತ್ನಿಂಗ್ ಮಾಡುತ್ತೆ. ಇವಾಗ ಇದ್ರ ಜೊತೆಗೆ 1/4 ಸ್ಪೂನ್ ಆಗುವಷ್ಟು ಗ್ಲಿಸರಿನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಲಿಸರಿನ್ ನಮ್ಮ ಮುಖವನ್ನು ಶೈನ್ ಮಾಡಿ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಕೂಡ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡೋದರ ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಕೂಡ ಕ್ಲಿಯರ್ ಮಾಡುತ್ತೆ. ಹಾಗಾಗಿ ಈ ಕ್ರೀಮ್ ಜೊತೆಗೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ಕೊಂಡಿದ್ದೀನಿ. ಈ ಕ್ರೀಮ್ನ ಮಾಡೋಕ್ಕೋಸ್ಕರ ನಾನು ಏನೇನು ಐಟಮ್ನ ಯೂಸ್ ಮಾಡಿದ್ದೀನಿ ಅದರ ಪವರ್ನ ಜಾಸ್ತಿ ಮಾಡೋಕ್ಕೋಸ್ಕರ ನಾನಿಲ್ಲಿ 1/4 ಸ್ಪೂನ್ ಆಗುವಷ್ಟು ಬಾದಾಮಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮಿ ಎಣ್ಣೆಯಲ್ಲಿ ಎಲ್ಲ ರೀತಿಯಿಂದನೂ ನಮಗೆ ಬೆನಿಫಿಟ್ ಇದೆ. ಈ ಬೌಲಲ್ಲಿ ಏನೇನು ಸೇರಿಸ್ಕೊಂಡಿದ್ದೀನಲ್ವ ಅದರ ಎಲ್ಲದರಲ್ಲಿರುವಂಥ ಬೆನಿಫಿಟ್ಟು ನಾವು ಈ ಬಾದಾಮಿ ಎಣ್ಣೆಯಲ್ಲಿ ನೋಡಬಹುದು. ಹಾಗಾಗಿ ಈ ಬಾದಾಮಿ ಎಣ್ಣೆ ಇದೆಲ್ಲರ ಪವರ್ ಕೂಡ ಜಾಸ್ತಿ ಮಾಡುತ್ತೆ. ಅಂದರೆ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ, ಹಾಗೆ ಬ್ರೈಟ್ ಮಾಡುತ್ತೆ, ಮುಖದಲ್ಲಿರುವಂತಹ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಬಾದಾಮಿ ಎಣ್ಣೆಯನ್ನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಇವಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ಲಿಕ್ವಿಡ್ ಫಾರ್ಮಿಂದ ಹೇಗೆ ಕ್ರೀಮಾಗಿ ಬದಲಾಯಿತು ನೋಡಿ. ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸಿದ್ದೀನಿ. ಆವಾಗ ನೋಡಿ ಈ ಕೇಸರಿ ಉಳಿದೆಲ್ಲ ಲಿಕ್ವಿಡಲ್ಲೂ ಮಿಕ್ಸ್ ಆಗಿ ಗೋಲ್ಡನ್ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದೇ ರೀತಿ ನಮ್ಮ ಮುಖನೂ ಕೂಡ ಗೋಲ್ಡ್ ಥರ ಹೊಳೆಯುತ್ತೆ ಈ ಕ್ರೀಮಿಂದ. ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಚಿಕ್ಕ ಡಬ್ಬನ ತಗೊಂಡು ಅದರೊಳಗಡೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಡಬ್ಬದಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಳ ಹಾಕಿ ಇಟ್ಕೊಂಡ್ರೆ 1 ಮಂತ್ ತನಕನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಆಲ್ ಇನ್ ಒನ್ ನೈಟ್ ಕ್ರೀಮ್ ರೆಡಿಯಾಗಿದೆ. ಇದನ್ನು ನಾನಿವಾಗ ಮುಖಕ್ಕೆ ಹಚ್ಚಿ ತೋರಿಸ್ತೀನಿ. ನಾನು ಯಾವುದೇ ಒಂದು ಹೋಮ್ ರೆಮಿಡಿ ಮಾಡಿದ್ರೆ ಮೊದಲನೇದಾಗಿ ನಾನೇ ಯೂಸ್ ಮಾಡಿ ಆಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಹಚ್ಕೊಳ್ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಸ್ವಲ್ಪನೇ ತಗೊಂಡು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ರೀಮ್ ಹಚ್ಚಿದ ನಂತರ ಎಷ್ಟು ಲೈಟ್ ಆ್ಯಂಡ್ ಟೈಟಾಗಿ ಮುಖ ಫೀಲ್ ಆಗುತ್ತೆ ಅಂದರೆ ನಮಗೆ 2 ಡೇಸಲ್ಲೇ ಇದರ ಬೆನಿಫಿಟ್ ಅಥವಾ ಇದರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ಮುಖ ತುಂಬ ಬ್ರೈಟಾಗಿ ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಇದ್ದರೆ ಅವು ಕೂಡ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಮುಖ ಡ್ರೈ ಆಗಿರೋದು ಕ್ಲಿಯರ್ ಆಗಿ ಮುಖ ಶೈನ್ ಆಗಿ ಫುಲ್ ಕ್ಲೀನ್ ಆಗುತ್ತೆ.
ಈ ಕ್ರೀಮ್ ನಮ್ಮ ಮುಖದ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತೆ. ನಿಮಗೆ ಈ ಹೋಮ್ ರೆಮಿಡಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಅದರ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.